ಏನಂದ್ರೆ ಇವತ್ತಿನ ವಿಚಾರ, ಈ ಬ್ರೇಕ್ ಆಯಿಲ್ದು ಡಬ್ಬ ಹೊಡೆದೋಗಿ ಲೀಕ್ ಆಗೋದನ್ನು ನೋಡಿದೀವಿ ಅಲ್ವಾ. ಇದು ನೋಡಿ, ಇಲ್ಲಿ ಸೀಲ್ ಹೊಡೆದೋಗಿ ಡೈಲಿ ಆಯಿಲ್ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಇಲ್ಲೆಲ್ಲ ಸೋರ್ತೈತೆ, ಇಲ್ಲಿ ನೋಡ್ಬೋದು ಪೇಂಟ್ ಹಿಡ್ಕೊಂಡ್ ಬರ್ತಾ ಇರೋದು. ಸಾರಿ ಅದಕ್ಕೆ ಇದನ್ನ ಇವಾಗ ಕ್ಲೀನ್ ಮಾಡೋಣ. ಹೆಂಗ್ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಇಲ್ಲಿರೋ ಈ ಪಿನ್ ಅನ್ನ ಬಿಚ್ಕೋಬೇಕು. ಇದನ್ನು ಈ ಕಡೆ ತಿರುಗಿಸ್ಕೊಂಡು ಕಟಿಂಗ್ ಪ್ಲೇಯರ್ ಅಲ್ಲಿ ನಮ್ಕು ನೋಡಿ, ಈ ತರ ಅಮ್ಕುದ್ಮೇಲೆ ಉಲ್ಟಾ ಮಾಡ್ಕೊಂಡು ಎಳ್ಕೊಂಡು ಒಬ್ನೇ ಇರೋದ್ರಿಂದಾಗಿ ಒಂಚೂರು ವಿಡಿಯೋ ಸೇಕ್ ಬರುತ್ತೆ, ಅಡ್ಜಸ್ಟ್ ಮಾಡ್ತೀವಿ. ನೋಡಿ, ತೆಗೆದ ಪಿನ್ನ ಕಾಣಿಸ್ತೈತಾ. ಈಗ ಇವನ್ನೆಲ್ಲ ಸೇಫ್ ಆಗಿ ಎತ್ತಿಟ್ಕೋಬೇಕು. ಈ ತರ ಇರ್ತದೆ ಪಿನ್. ಈಗ ಇಲ್ಲಿ ಇರೋಂತ ಇನ್ನೊಂದನ್ನ ಕಳ್ಕೊಂಡು ಈಗ ನೋಡಿ, ಇದು ಈಚೆ ಬಂತು, ಕರೆಕ್ಟಾ. ಈಗ ನಾವೇನಪ್ಪ ಅಂದ್ರೆ ಮೊದಲನೇದಾಗಿ ಇಲ್ಲೈತಲ್ಲ ಇದನ್ನ ಬಿಚ್ಕೊಬೇಕು. ಆಮೇಲೆ ಇದು ಹಿಂದ್ಗಡೆ ಬ್ರೇಕ್, ಇದು ಬಂದು ಫ್ರಂಟ್ ಬ್ರೇಕು, ಇದು ಬಂದು ಬ್ಯಾಕ್ ಬ್ರೇಕ್ ಹೋಗತ್ತದು. ಇದು ಎರಡು ನಟ್ಟನ್ನು ಬಿಚ್ಕೋಬೇಕು. ಆಮೇಲೆ ಇದನ್ನ ಬಿಚ್ಚಾದ್ಮೇಲೆ ಬಿಚ್ಬಿಟ್ಟು ವಿಡಿಯೋ ಮಾಡ್ತೀನಿ, ಏನಕ್ಕಂದ್ರೆ ಸ್ವಲ್ಪ ಶೇಕಿಂಗ್ ಹೆವಿ ಆಗೋದು ಒಬ್ಬನೇ ದಿನ. ನೋಡಿ, 17 ನಂಬರ್ ತಗೋಬೇಕು. 17 ನಂಬರ್ ಗೊತ್ತಿದ್ರೆ ಮಾಡಿ, ಇಲ್ಲ ಮೆಕ್ಯಾನಿಕ್ಸ್ ಹೋಗ್ಬಿಡಿ. ಲೂಸ್ ಆಯ್ತಿದು. ನೆಕ್ಸ್ಟ್ ಈ ಕೆಳಗಡೆ ಇನ್ನೊಂದು ಹೇಳದ್ನಲ್ಲ, ಅದನ್ನ ಲೂಸ್ ಮಾಡ್ಕೊಂಡು ಅದು ಬಂದು ಉಲ್ಟಾ. ಅದು ಲೂಸ್ ಆಯ್ತು. ಓಕೆ, ಲೈಟ್ ಆಗಲ್ಲ, ಟೈಟ್ ಮಾಡ್ಕೊಂಡು ಎಲ್ಲ ಆಯ್ತು ತೋರ್ಬಿಡ್ತದೆ. ಏನಂದ್ರೆ ಇದನ್ನ ಕ್ಲೀನ್ ಮಾಡ್ತಿದಂಗೆ ಇಮಿಡಿಯೇಟ್ ನೀರ್ ಹಾಕಬೇಕು. ಇದು ಮಾಡ್ತಿದಂಗೆ ಈ ಒಳಗಡೆ ಇರುವಂತ ಈ ಎರಡು ನಟ್ ಬಂದು 14ನೇ ಸೈಜು. ಲೈಟ್ ಎಲ್ಲ ಬಿಟ್ಟು ಹಾಕತ್ತಲ್ಲ, ಇದು ಜೊತೆಲಿ ತಿರುಗಿಸ್ಬಾರ್ದು. ಎಲ್ಲ ಕಲರ್ ಮಾತ್ರ ನಾ ಇನ್ನೂ ಬರೀ ನಟ್ ಲೂಸ್ ಮಾಡಿದೀನಿ ಅಷ್ಟೇ, ಫುಲ್ಲು ಬಿಚ್ಕೊಂಡಿಲ್ಲ. ನೋಡ್ರಿ, ಅದಲ್ಲೇ ತಿರುಗತಾ ಇರ್ಬೇಕು. ಕೆಳಗಡೆ ಎಲ್ಲೋ ಕಲರ್ ಮಾತ್ರ ಬಿಚ್ಚಬೇಕು, ಇಲ್ಲ ಅಂತಂದ್ರೆ ಈ ವೈರ್ ಕಟ್ ಆದ್ರೆ ಅಲ್ಲಿ ಸಿಂಬಲ್ ಬರಕ್ ಸ್ಟಾರ್ಟ್ ಆಗ್ತದೆ ಇಂಜಿನ್ ಲೈಟ್ ಹತ್ರ. ಚೆನ್ನಾಗಿ ಆಯಿಲ್ ಸೋರ್ಸಿ ಒಳಗಡೆ ಎಲ್ಲ ಹೋಗ್ಬಿಟ್ಟಿರ್ತದೆ. ಇಲ್ಲಿ ತೂತೈತೆ ನೋಡಿ, ಅಲ್ಲೇ ಇರೋ ಸೆನ್ಸರ್ ಅದ್ರೊಳಗಡೆ. ಈಗ ಇದನ್ನ ಕೆಳಗಡೆ ಬಿಟ್ಬಿಡೋಣ ಸೈಡಲ್ಲಿ. ಹೆಂಗ ಈಗ ನೀರು ಹಾಕ್ತೀನಿ. ಸೊ ಮೇನ್ ಆಗಿ ಇದನ್ನದು ಬಾಡಿ ಮೌಂಟ್ ಇಂದ ಎರಡು ನಟ್ ಏನೈತಲ್ಲ ಅದನ್ನ ಬಿಚ್ಕೊಂತೀನಿ ಫಸ್ಟ್. ಆಯಿಲ್ ಎಲ್ಲೆಲ್ಲಿ ತೊಟ್ಟದೋ ಅಲ್ಲೆಲ್ಲ ಒರೆಸ್ಕೊಂಬಿಡಿ. ಸ್ವಲ್ಪ ವೇಸ್ಟ್ ಆಗ್ತದೆ. ಇಮಿಡಿಯೇಟ್ ನೀರು ಹಾಕ್ಬೇಕು ಒಂದು ಸ್ವಲ್ಪ ಹೊತ್ತಿಗೆ, ಇಮಿಡಿಯೇಟ್, ಇಲ್ಲಾಂದ್ರೆ ಪೇಂಟ್ ಹಿಡ್ಕೊಂಡ್ ಬಂದ್ಬಿಡ್ತದೆ. ಈ ನಟ್ಟನ್ನ ಕಳಿಬೇಡಿ.
ಅದರಲ್ಲೇ ಬಿಟ್ಬಿಡಿ. ಚಳಿಗಾಲ ಅಷ್ಟೇನೆ. ಇಲ್ಲಿ ನೋಡ್ರಿ, ಈ ಆಯಿಲ್ ಮೈನ್. ಈ ಆಯಿಲ್ನ ನೀಟಾಗಿ ಒರೆಸ್ಬಿಡ್ರಿ, ಇಲ್ಲ ಅಂತಂದ್ರೆ ಪೇಂಟ್ ಹೊಡೆದೈತದೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಇದಕ್ಕೆ ಫಸ್ಟ್ ಈಗ ನೀರ್ ತಂದು ಹಾಕ್ತೀನಿ. ನೀರ್ ಹಾಕ್ಬೇಕಾದ್ರೆ ಒಂದು ಏನ್ ನೋಡ್ಕೊಬೇಕು ನೀವು ಅಂದ್ರೆ, ಹೇಳ್ತೀನಿ ಅದನ್ನು ಒಂದೇ ಒಂದು ಸೆಕೆಂಡ್. ಇದನ್ನ ಕೂಣಿಸ್ಬಿಡ್ತೀನಿ, ಉಬ್ಬಿದ್ದು ಅದಕ್ಕೆ ಆಯಿಲ್ ಚೊಡ್ತಾನೇ ಇರ್ತದೆ. ಇದು ನೋಡ್ರಿ, ಇಲ್ಲಿ ಆಯಿಲ್ ಆಡ್ತಾ ಇರೋದು ಕಾಣಿಸುತ್ತೆ. ಇಲ್ಲಿ ಇಲ್ಲಿ ಒಳಗಡೆ ಇಲ್ಲಿರ್ಲಿ ಸದ್ಯಕ್ಕೆ. ಇವಕ್ಕೆಲ್ಲ ಆಯಿಲ್ ಬೀಳಬಾರ್ದು, ಸಾರಿ ನೀರು ಬೀಳಬಾರ್ದು. ನೀವು ಮೆಕ್ಯಾನಿಕ್ ಶಾಪಲ್ಲೇ ಮಾಡ್ಸೋರು, ನಿಂತ್ಕೊಂಡು ಒಂದು ಬಟ್ಟೆ ತಗೊಂಡು ಒರೆಸ್ಕೊಳ್ಳಿ, ಚಾವದ್ ಬಟ್ಟೆ ಮಾಡ್ಬಿಟ್ಟು ಅಲ್ಲಿ ಹಾಕಿ. ಈಗ ಇದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೂ ಮುಂಚೆ ಮೊದಲನೇದಾಗ ಏನ್ ಮಾಡ್ಬೇಕು ನಾವು ಅಂದ್ರೆ, ಈಗ ಈ ಆಯಿಲ್ ಅದಲ್ಲ ಅದನ್ನ ಒಂದು ವೇಸ್ಟ್ ಡಬ್ಬಕ್ಕೆ ತುಂಬ ಮಿಕ್ಸ್ ಮಾಡ್ಬಿಡೋಣ. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ, ಇನ್ನೇನು ಕೊಡಲ್ಲ. ಈ ತರ ವಾಸರ್ಗಳು ಇರ್ತಾವ ಅದ್ರಲ್ಲಿ, ಅದನ್ನ ಮಾತ್ರ ಮಿಸ್ ಮಾಡ್ಬಿಡ್ರಿ. ನೋಡ್ರಿ, ಈ ವಾಸರ್ ಅದೇ ಇಂಪಾರ್ಟೆಂಟ್. ಇದನ್ನ ತಾಮ್ರದ ವಾಷರ್ ಅಂತ ಕರೀತಾರೆ. ಇದು ಬ್ರೇಕ್ ಆಯಿಲ್ ಫ್ರಂಟ್ ಮತ್ತೆ ಬ್ಯಾಕ್ ವೀಲ್ಗೆ ಸಪ್ಲೈ ಆಗಿರುತ್ತಲ್ಲ, ಎರಡು ಪೈಪ್ ಬಿಚ್ಚಿದ್ವಲ್ಲ, ಅದೇ ನಟ್ ಅದರಲ್ಲೇ ಬಿಡಿ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಟ್ಗೆ ಆ ಕಡೆ ಒಂದು ಈ ಕಡೆ ಒಂದು ಕೊಟ್ಟಿರ್ತಾರೆ ನೈಟ್ ಟೈಟ್ ಮಾಡ್ಬೇಕಾರೆ. ಏನಕ್ಕೆ ಅಂದ್ರೆ ಆಯಿಲ್ ಲೀಕೇಜ್ ಬರದೇ ಇರಲಿ ಅಂತ, ಓವರ್ ಥ್ರೆಡ್ಡಿಂಗ್ ಆಗಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ. ಒಂದ್ ಡಬ್ಬ ತುಂಬ ಏನಂದ್ರೆ ಆಯಿಲ್ ಟಾಪ್ ಅಪ್ ಮಾಡ್ಕೊಂಡಾಗ ಗಾಡಿ ಬಾಟ್ಲು ಬಿಸಾಕಲ್ಲ, ಯಾಕಂದ್ರೆ ನೆಕ್ಸ್ಟ್ ಈ ತರ ಒಂದು ಟೈಮ್ ಬೇಕಾಗುತ್ತಲ್ಲ. ನಾನು ಇದನ್ನ ತೋರಿಸ್ತಿರೋದು ಏನಪ್ಪಾ ಅಂದ್ರೆ, ನೀವು ಮಾಡ್ಕೊಳ್ಳಿಯನ್ನ ವಿಚಾರಕ್ಕಲ್ಲ, ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಬಹುದು. ಇದ್ರ ಬಗ್ಗೆ ಸಾವಿರಾರು ಯೂಟ್ಯೂಬ್ ವಿಡಿಯೋಗಳವೆ, ಇನ್ನು ಕ್ಲಿಯರ್ ಆಗಿ ತೋರಿಸ್ತಾರೆ, ನೀಟಾಗಿ ನೋಡ್ಕೊಬಹುದು. ನಾನೇನಂದ್ರೆ, ಈ ತರ ಆದಾಗ ಭಾನುವಾರ ದಿನ ಆಗ್ಬಿಟ್ರೆ ಮೆಕ್ಯಾನಿಕ್ ಶಾಪೇ ಓಪನ್ ಇರಲ್ಲ. ಅವಾಗ ಏನ್ ಮಾಡ್ತೀರಾ, ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಿರ್ತದೆ, ನೋಡ್ಕೊಂಡಿಲ್ಲ ಅಂದ್ರೆ ಪೇಂಟ್ ಎಲ್ಲ ಕಿತ್ಕೊಂಡು ನುಣ್ಣಗೆ ಹಾಳಾಗುತ್ತೆ. ಈಗ ಮೊದಲನೇದಾಗಿ ಇದನ್ನ ಹಿಂಗ್ ತಿರ್ಸ್ಕೊಂಡ್ರೆ ಕಳ್ಕೊಬಹುದು. ಇಲ್ಲಿ ಇನ್ನೊಂದು ನಟ್ ಇರ್ತದೆ, ಅದನ್ನು ಕಳ್ಕೊಳ್ಳಿ. ಪೆಟ್ರೋಲ್ ಹಾಕಿ ಎಲ್ಲಾನು ಕ್ಲೀನ್ ಮಾಡ್ಬೇಕು. ನಾನು ಪೆಟ್ರೋಲ್ ತಂದು ಇಟ್ಕೊಂಡಿದ್ದೀನಿ. ಈ ರಬ್ಬರ್ ಒಂಚೂರು ಟೈಟ್ ಐತೆ, ಆ ರಬ್ಬರ್ ಕಳ್ಕೊಂಡ್ರೆ ಕೆಲಸ ಈಸಿ ಆಗಿರುತ್ತೆ ಅಷ್ಟೇ. ನೋಡಿ, ರಬ್ಬರ್ ಅಲ್ಲೂ ಒಂದ್ ಸ್ಪ್ರಿಂಗ್ ಇರ್ತದೆ, ಅದು ಹುಷಾರು. ಈಗ ಇಲ್ಲಿ ಲಾಕ್ ಇದೆ, ಈ ಲಾಕ್ನು ತೆಗಿಬೇಕು. ನೋಡ್ರಿ, ಈ ತರ ಒಂದ್ ಕಿಟ್ ಇರ್ತದೆ, ಇದನ್ನ ತಗೋಬೇಕು. ಇದ್ರನ್ನ ಏನಂತಾರೆ ನನಗೆ ಗೊತ್ತಿಲ್ಲ. ನೀಟಾಗಿ ಹಾಕಿ ಲಾಕ್ ಮಾಡ್ಕೊಬೇಕು. ಎರಡು ತೂತ್ ಐತಲ್ಲ ಇಲ್ಲಿ, ಅದಕ್ಕೆ ಲಾಕ್ ಮಾಡ್ಕೊಂಡು ತೆಗಿಬೇಕು. ಆಮೇಲೆ ಈ ಸ್ಪ್ರಿಂಗು ತೆಗಿಬೇಕಾದ್ರೆ ಎಗುರೋಗುತ್ತೆ, ಅದನ್ನ ನೋಡ್ಕೊಂಡು ತೆಗೀರಿ. ಯಾಕೆಂತಂದ್ರೆ ಈಗ ಬಿಚ್ಚಿಬಿಟ್ಟಿರ್ತೀರಾ, ಈಗ ಸಡನ್ ಆಗಿ ಮೆಕ್ಯಾನಿಕ್ ಶಾಪ್ಗೆ ಹೋಗೋಕ್ಕಾಗಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ, ನೋಡಿ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಇದು ಈ ರೀತಿ ಇರ್ತದೆ. ಇದ್ರ ಮೇಲೆ ಇಲ್ಲಿ, ಇದ್ರ ಮೇಲೆ ಈ ಸ್ಪ್ರಿಂಗ್ ಫಿಟ್ ಮಾಡೋದು. ಇಲ್ಲಿ ಫಿಟ್ ಮಾಡ್ಬೇಕಾದ್ರೂ ನೀಟಾಗಿ ತೋರಿಸ್ತೀನಿ. ಇವಾಗ ಎಗುರ್ತಾವೆ, ಏನ್ ಮಾಡಕ್ಕಾಗಲ್ಲ. ಈಗ ಮೇನ್ ಆಗಿ ಏನಪ್ಪಾ ಅಂತಂದ್ರೆ, ಕ್ಯಾನ್ ಸಪರೇಟ್ ಮಾಡ್ಬೇಕು. ಎರಡೇ ಸ್ಕ್ರೂ ಬರೋದು ಇದಕ್ಕೆ. ಈ ಸ್ಕ್ರೂ ಬಿಚ್ಕೊಂಡ್ಮೇಲೆ ನಿಧಾನಕ್ಕೆ ಇಲ್ಲಿ ಲಾಕ್ ಆಗಿರ್ತದೆ, ಇದನ್ನ ನಿಧಾನಕ್ಕೆ ತೆಗಿಬೇಕು. ನೋಡಿ ಬಂತು ನೀಟಾಗಿ, ಇಲ್ಲಾಂದ್ರೆ ಇದ್ರದ್ದು ವಾಷರ್ ಹೋಗ್ಬಿಡ್ತದೆ. ಈಗ ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ, ಆಮೇಲೆ ಕ್ಯಾನ್ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲೊಂದು ನಟ್ ಐತೆ ನೋಡಿ, ಇದನ್ನ ತೆಗಿಬೇಕು. ಏನಾದ್ರೂ ಸ್ವಲ್ಪ ಟೈಟ್ ಇರ್ತದೆ, ಇದು ಒಂದೆರಡು ಸಲ ಟ್ಯಾಪ್ ಮಾಡ್ಕೊಳ್ಳಿ ಹಿಂಗೆ.
ನೋಡಿ ಸುಮ್ನೆ 2 ಸತಿ ಕುಟ್ಟಿದಕ್ಕೆ ಕೈಯಲ್ಲಿ ಈಸಿಯಾಗಿ ಬರ್ತದೆ ಈಗ ನೋಡ್ರಿ ಅಷ್ಟೇ. ಈಗ ಅದೇ ಈಚೆ ಬಂದ್ಬಿಡ್ತಾ ನೋಡಿ ಇನ್ ಮಿಕ್ಕದ ಐಟಮ್ ನೋಡ್ರಿ. ಇದ್ರಲ್ಲೂ ಒಂದು ವಾಷರ್ ಇರ್ತದೆ. ಸೊ ಯಾವುದೇ ವಸ್ತುನ ಬಿಚ್ಚಿದಾಗ ನೀಟಾಗಿ ನೋಡ್ಕೊಬೇಕಾಗಿರೋದು ನಮ್ ಕರ್ತವ್ಯ. ಇದ್ರೊಳಗಡೆ ಇನ್ನೊಂದ್ ಐತೆ, ಇದು ಒಂದೈತೆ, ಇನ್ನೊಂದ್ ಬರುತ್ತೆ. ಈಗ ಅನ್ನಿಸ್ತಿರ್ಬೋದು ನಿಮಗೆ ಒಳಗಡೆ ಐತೆ, ಗೊತ್ತಾ ಇಲ್ಲ. ಅದೊಂಚೂರು ಕುಟ್ಟಿ ತೆಗಿತೀನಿ. ನೋಡಿ ಗಂತಿನ ಸ್ವಲ್ಪ ಐತೆ. ಏನೇ ಮಾಡಿದ್ರು ವೇಸ್ಟ್ ಮೇಲೆ ಯಾವುದೇ ಕುಟ್ಟದಾರ ಇನ್ನೊಂದಾರು ಮಾಡೋದು. ಏನಕ್ಕೆ ಅಂದ್ರೆ ಒಂಚೂರು ಏಟ್ ಆಯ್ತು ಅಂದ್ರೂ ಬ್ರೇಕು ಸಂಬಂಧದಲ್ವಾ, ಹುಷಾರಾಗಿ ನಾವೇ ನೋಡ್ಕೊಬೇಕು. ಬಂತು ನೋಡಿದ್ರ. ಈಗ ನೋಡಿ ಪೆಟ್ರೋಲ್ ತಂದಿದ್ದೀನಿ, ಇದನ್ನ ಹಾಕೊಂಡು ಇವನ್ನ ಕ್ಲೀನ್ ಮಾಡ್ಕೊಂತೀನಿ ಸ್ವಲ್ಪ. ಆಯಿಲ್ ಎಲ್ಲ ಒಂಥರ ಗಟ್ಟಿಗೆ ಆಗ್ಬಿಟ್ಟೈತೆ, ಅದಕ್ಕೆ ಪ್ರೆಷರ್ ಕಡಿಯಾಗ ಆಗಿರೋ ಇದು ಮೋಸ್ಟ್ಲಿ ಈ ತರ ಆಗಿರೋದಂತ ನನ್ನ ಅನಿಸಿಕೆ. ನೀಟಾಗಿ ಎಲ್ಲಾನು ವೇಸ್ಟ್ ಅಲ್ಲಿ ಒರೆಸ್ಕೊಬೇಕು ಡಸ್ಟ್ ಇಲ್ದಂಗೆ. WD-40 ಕ್ಲೀನ್ ಮಾಡಿದ್ರು ಓಕೆ, ಅದು ಏನಿಲ್ಲ, ಅದು ನೀಟಾಗಿ ಕ್ಲೀನ್ ಮಾಡುತ್ತೆ. ನಾನೇನಪ್ಪ ಅಂದ್ರೆ ಪೆಟ್ರೋಲ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಇದ್ರೊಳಗಡೆ ಫುಲ್ಲು ಒಳಗಡೆ ಕಸ ಐತೆ. ಈಗ ವೇಸ್ಟ್ ಹಾಕಿ ನುಣ್ಣಗೆ ಒಳಗಡೆ ಸ್ಕೂಟರ್ ಹಾಕಿ ನೀಟಾಗಿ ತಿರ್ಗಿಸಿ ಕ್ಲೀನ್ ಮಾಡ್ಕೊಂತೀನಿ ನಾನು. ನೋಡಿ ಆಲ್ಮೋಸ್ಟ್ ಕ್ಲೀನ್ ಆಗೈತೆ, ಇನ್ನೊಂದ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನೊಂದ್ಸಲ ಹಾಕ್ತೀನಿ. ಸರಿ, ಅಲ್ಲೂ ಒಂದ್ ಸಣ್ಣ ಹೋಲ್ ಇರ್ತದೆ. ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಇಲ್ಲಿ ಬಾಯಲ್ಲಿ ಉರುಗ್ಬಿಟ್ಟು ಇದೊಂದು ಹೋಲ್ ಮುಚ್ಕೊಂಡು ಇದ್ರಲ್ಲಿ ಏರ್ಬಿಡ್ತೀನಿ, ಆಮೇಲೆ ಇದ್ರಲ್ಲಿ ಬಿಡ್ತೀನಿ. ಕಸ ಪಸ ಇದ್ರೆ ಈಚೆ ಬರ್ಲಿ ಅಂತ. ನೋಡಿ ಇಲ್ಲೊಂದು ಮುಚ್ಕೋಬೇಕು, ಇಲ್ಲೊಂದು ಮುಚ್ಕೋಬೇಕು. ಯಾಕಂದ್ರೆ ಈ ಸಣ್ಣದ್ರಲ್ಲಿ ಬರ್ಬೇಕು ಅಂದ್ರೆ ಈ ದೊಡ್ಡದ್ರಲ್ಲಿ ಮುಚ್ಚಬೇಕು. ಓಹ್, ಇಲ್ಲೂ ಒಂದೈತೆ. ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜನ. ಈಗ ಒಳಗಡೆ ಐಟಮ್ಗಳನ್ನ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿರೋ ಪೆಟ್ರೋಲ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಇವನ್ನೆಲ್ಲ. ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊತೀನಿ ನಾನು. ಅದೇನಪ್ಪ ಅಂದ್ರೆ ಅದ್ರಲ್ಲಿರುವಂತ ವಾಷರ್ ಆಗುತ್ತೆ, ಇನ್ನೊಂದು ಆಗ್ಬೋದು, ಅವನು ಹುಷಾರಾಗಿ ನೋಡ್ಕೊಬೇಕು. ಅವು ಕಳ್ಕಂತು ಅಂದ್ರೆ ಗೊತ್ತಾಗಲ್ಲ, ಬಿದೋಗೋದು, ಅವೇ ಲೀಕೇಜ್ ಮಾಡೋಂಥದ್ದು. ಯಾವ ಒಂದ್ ಸಣ್ಣ ಪುಟ್ಟ ವಾಸರು ಬಿಡಬಾರ್ದು, ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಯಾಕಂದ್ರೆ ಒಂದ್ಸಲಿ ಕೈ ಕೆಲಸ ಹಾಕಿದ್ಮೇಲೆ, ಈಗ ಮೆಕ್ಯಾನಿಕ್ ಮಾಡ್ಬೇಕಾದ್ರೆ ಅವ್ರ ಅರ್ಜೆಂಟ್ಸ್ ಅಲ್ಲಿ ಅವ್ರು ಬೇರೆ ಗಾಡಿ ಮಾಡ್ಬೇಕಾಗಿರ್ತದೆ, ಹೆಂಗೋ ಒಂದ್ ಮಾಡ್ತಾರೆ. ಬಟ್ ನಾವು ನಮ್ ಸ್ವಂತ ಗಾಡಿ ಮಾಡ್ಕೊಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಕೆಲಸನ ಮಾಡ್ಬೇಕು. ಅದ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಏನೂ ಆಗಲ್ಲ. ಬಟ್ ಕ್ಲೀನ್ ಮಾಡ್ಕೊಂಡ್ರೆ ನಮ್ ಗಾಡಿನೇ ಅಲ್ವಾ ಬಾಳಕೆ ಜಾಸ್ತಿ ಬರೋದು. ಈಗ ಕಂಡವ್ರ ಗಾಡಿಗೆ ಮಾಡ್ತಾ ಇದ್ದಾವ, ಎಲ್ಲಾ ಮೆಕ್ಯಾನಿಕ್ ಹತ್ರ ಮಾಡ್ತಾರೆ ಅಂತಲ್ಲ, ಕೆಲವೊಬ್ರು. ನಮ್ಗಂತೂ ಚಿಕ್ಕವ್ರಲ್ಲ ಆ ತರದವ್ರೇನೆ. ಅರ್ಧಂಬರ್ಧ ಕೆಲಸ ಮಾಡಿ ಟಕ ಟಕ ಮಾಡಿ ಕಳಿಸ್ಬೇಕು, ಓಡಿಸ್ಬೇಕು, ಇನ್ನೊಂದ್ ಗಾಡಿ ಹಾಕಬೇಕು ಅನ್ನೋರೇ ಜಾಸ್ತಿ ನಮಗ್ ಸಿಗೋರು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಂಜಿನ್ ಕೆಲಸ ಏನಾದ್ರು ಬಂದ್ರೆ ಮಾತ್ರ ಅವ್ರದ್ದು ಹೋಯ್ತೀನಿ. ಇಲ್ಲ ಅಂತಂದ್ರೆ ನಾನೇ ಮಾಡ್ಕೊಂತೀನಿ. ಸಣ್ಣ ಪುಟ್ಟ ಏನೇ ಇದ್ರು, ಬ್ರೇಕ್ ಪ್ಯಾಡ್ ಆಗ್ಬೋದು, ಕ್ಲಚ್ ವೈಯರ್ ಆಗ್ಬೋದು, ಏನೇ ಬರ್ಲಿ ಸಣ್ಣ ಪುಟ್ಟ ಆಲ್ಮೋಸ್ಟ್ ನಾನೇ ಮಾಡ್ಬಿಡ್ತೀನಿ. ನೋಡಿ ಇಲ್ಲ ಐತಲ್ಲ, ಈ ಸ್ಪ್ರಿಂಗ್ ಸುಮ್ನೆ ಹಿಂಗ್ ಕೂತಿರ್ತದ ಅಷ್ಟೇ. ಹಿಂಗೆ ಫಿಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು. ಬಟ್
ಮಡಿಕೊಳ್ಳೋವಾಗಲೇ ಎಲ್ಲನೂ ಸಪ್ರೇಟ್ ಮಡಿಕೊಂಬಿಡ್ಬೇಕು. ನೋಡಿ ಇಲ್ಲಿ ಇನ್ನೊಂದು ಐತೆ, ಇದು ಹಿಂಗೆ ಅದು ಹೆಂಗೆ ಕೊಟ್ಟವ್ರೆ ಹಂಗೆ ಕೊಡಬೇಕು. ಸಣ್ಣಕ್ಕಿರೋದು ಮೇಲಕ್ಕೆ ಬರುತ್ತೆ, ಅಗಲಾಗಿರೋದು ಕೆಳಗಡೆಗೆ ಹೋಗುತ್ತೆ. ಈ ತರ ಏನಪ್ಪ ಅಂದ್ರೆ ಲೈತಲ್ಲ ವಾಷರು, ಈ ವಾಷರ್ನ ತೆಗಿತಾ ಇದ್ದೀನಿ ಈಗ. ಇದ್ರದ್ದು ಕಿಟ್ಟು ತೋರಿಸ್ತೀನಿ ನಾನು. ಇದೇನಂದ್ರೆ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬೇಕಾದ್ರೆ ಮಾತ್ರನೇ ಬಿಚ್ಚಿಕೊಳ್ಳಿ. ಬರೀ ಪೆಟ್ರೋಲ್ ಕ್ಲೀನ್ ಮಾಡ್ಬೇಕು, ಸುಮ್ಮನೆ ಕ್ಲೀನ್ ಮಾಡಿಕೊಳ್ಳಿ. ಯಾಕಂದ್ರೆ ಯಾವ್ದಕ್ಕೆ ಅಂತಲೇ ಗೊತ್ತಾಗಲ್ಲ ಹಾಕ್ಬೇಕಾದ್ರೆ, ಆ ಕಾರಣಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಐತೆ, ಅದನ್ನು ಪೆಟ್ರೋಲ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು. ಇದೇನಪ್ಪ ಅಂದ್ರೆ ಅದಕ್ಕಿಂತ ಒಂಚೂರು ಚಾನ್ಸ್ ಇರುತ್ತೆ, ಯಾಕಂದ್ರೆ ಇದೇ ಟಾಪ್ ಮೇಲ್ಗಡೆ ಬರುವಂತದ್ದು. ಇದು ಇಲ್ಲಿ ಒಳಗಡೆ ಒಂದು ಸ್ಕ್ರೂ ತರದಲ್ಲಿ ಹಾಕಿ ತಿರ್ಸೋ ತರ ಐತೆ, ಅದೇನೆ ಇದ್ರಲ್ಲಿ ಹಾಕು. ಈ ಸ್ಕ್ರೂ ಡ್ರೈವರ್ ಆಯ್ತಾ ಇಲ್ಲ, ಈ ಸ್ಕ್ರೂ ಡ್ರೈವರ್ ಟ್ರೈ ಮಾಡ್ತೀನಿ. ಎಲ್ಲ ಎಣ್ಣೆ ಆಯಿಲ್ ಆಗ್ಬಿಟ್ಟೈತಲ್ಲ, ಜಾರ್ತೈತಿ. ನೋಡಿ ಕಳ್ಕತ್ತೆ. ಈಗ ಇದನ್ನ ಮಾಮೂಲಿ ಸ್ಕ್ರೂ ಹೆಂಗೆ ತಿರ್ಗಿಸಿ ಲೂಸ್ ಮಾಡ್ತೀರಾ ಹಂಗೆ ತಿರ್ಗಿಸ್ಕೊಂಡ್ರೆ ಲೂಸ್ ಆಗುತ್ತೆ. ಇದು ಸ್ವಲ್ಪ ಲಾಂಗ್ ಥ್ರೆಡ್ ಇರ್ತದೆ ನೋಡಿ, ಬಂತು ಈಗ. ಈಗ ಕಳ್ಕತ್ತು ನೋಡಿ. ಇಲ್ಲೂ ಅಷ್ಟೇನೆ, ಕೆಳಗಡೆ ಯಾವತ್ತೂ ಈ ವಾಷರ್ ತಕ್ಕೆ ಅಗಲಾಗಿರೋದೇ ಕುಣಿಸ್ಬೇಕು ಯಾವತ್ತು. ಫಿಟ್ ಮಾಡ್ಬೇಕಾದ್ರೂ ನಾನು ಒಂಚೂರು ಕ್ಲೀನ್ ಮಾಡ್ಕೊಂತೀನಿ ನಾನು. ಈಗ ಸದ್ಯಕ್ಕೆ ಇಷ್ಟು ನೋಡ್ರಿ, ಪೆಟ್ರೋಲ್ ಹಾಕೊಂಡಿದ್ದೀನಿ, ಚೆನ್ನಾಗಿ ಕುಲಿಸ್ತೀನಿ. ಏರ್ ಔಟ್ ಆಗೋದ್ ನೋಡ್ಬೇಕು ನೀವು ಇದ್ರಲ್ಲಿ ಹಂಗ. ಏನು ಗೊತ್ತಾ, ಇದು ಕ್ಲೀನ್ ಯಾವಾಗ ಮಾಡ್ಬೇಕು ಅಂತ ಅನ್ನೋದಾದ್ರೆ, ನೀವು ಇದಕ್ಕೆ ಆಯಿಲ್ ಹಾಕಿದಾಗ ಇದು ಪಿಂಕ್ ಅಲ್ಲೇ ಕಾಣಿಸ್ಬೇಕು. ಯಾವಾಗ ಇದು ಪಿಂಕ್ ಹೋಗಿ ಕಪ್ಪು ಕಾಣಿಸಕ್ ಸ್ಟಾರ್ಟ್ ಆಗುತ್ತೋ ಅವಾಗ ನೀವು ಕ್ಲೀನ್ ಮಾಡ್ಕೊಬೇಕು. ನೀವು ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಅದೇ ಹೇಳಿದ್ನಲ್ಲ, ಮೆಕ್ಯಾನಿಕ್ ಶಾಪ್ ಹೋಗಿ ಮಾಡಿಸ್ಕೊಳ್ಳಿ ಅಷ್ಟೇ. ನೋಡಿ ವೈಟ್ ಇರಕ್ಕೆ ಬ್ಲಾಕ್ ಆಗೋಯ್ತು, ಕಪ್ಪು ಆಯಿಲ್ ಕುತ್ತು. ಈಗ ಅಲ್ಲೂ ವೇಸ್ಟ್ ಕ್ಲೀನ್ ಮಾಡ್ಕೊಂತೀನಿ. ಏನಂದ್ರೆ ಒಳಗಡೆ ವೇಸ್ಟ್ ಬಂದೆ ಒಂದ್ ದಾರನು ಒಳಗಡೆ ಉಳ್ಕದಂಗೆ ನೋಡ್ಕೋಬೇಕಾದ್ದು ನಿಮ್ಮ ಜವಾಬ್ದಾರಿ. ಅದು ಯಾರೇ ಕೆಲಸ ಮಾಡಿ. ನೋಡಿ ಇಲ್ಲಿ ಎಡ್ತದಿರ್ತದೆ, ಉಫ್ ಅಂತ ಉರ್ಬಿ ಕಸ ಇದ್ರೆ ಈಚೆ ಮುಟ್ಟುತ್ತೆ ಅಷ್ಟೇ. ಈಗ ಫಿಟ್ಟಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಈ ಕಿಟ್ ಬಿಚ್ಚಿ ನೀವು ಕೈ ಹಾಕೋಕ್ಕೂ ಮೊದಲೇ ಈ ಕಿಟ್ಟನ್ನ ತರಬೇಕಾಗುತ್ತೆ. ಎಷ್ಟು ಗೊತ್ತಾ ರೇಟು? 112 ರೂಪಾಯಿ. ಆಫ್ ಫುಲ್ ಅಂತ ಕೇಳ್ತಾರೆ. ಇದು ಆಫು ಅಂದ್ರೆ ಬರೀ ಈ ರಬ್ಬರ್ಗಳು ಏನ್ ಬರ್ತಾವಲ್ಲ ಇವನ್ನ ಕೊಟ್ಟಿರ್ತಾರೆ ನೋಡಿ. ಲೈಟ್ ಕಾಣಿಸ್ತಾ ಇರ್ಬೇಕು ನಿಮ್ಗೆ. ನೋಡಿ ಇದೆ ಬ್ರೇಕ್ ಮಾಸ್ಟರ್ ಸಿಲಿಂಡರ್ ರಿಪೇರ್ ಕಿಟ್ ಅಂತ ಕೇಳ್ತಾರೆ. ಯಾವ್ದು ಅಂತ ಕೇಳ್ತಾರೆ, ಕಾಲ್ ಹತ್ರ ಐತಲ್ಲ ಅದು ಅಂದ್ರೆ ಕೊಡ್ತಾರೆ. ಯಾಕಂದ್ರೆ ಎಲ್ಲಾದ್ನೂ ಸಿಲಿಂಡರ್ ಅಂತ ಕರೆಯೋದು, ಮಾಸ್ಟರ್ ಸಿಲಿಂಡರ್ ಬ್ರೇಕ್ ಸಿಲಿಂಡರ್ ಅಂತಾನೆ. ರಿಮ್ ಹತ್ರ ಬರೋದಾಗ್ಲಿ ಇದಾಗ್ಲಿ ನೋಡಿ ಎಲ್ಲಾನು ಸುರ್ಕೊಂಡೆ. ಏನೇನ್ ಐಟಮ್ ಕೊಟ್ಟವ್ರೆ ಅಂದ್ರೆ ಇದು ಆಲ್ರೆಡಿ ನಮ್ಮ ಹತ್ರ ಒರಿಜಿನಲ್ ಕಂಪ್ನಿದೇ ಐತೆ, ಆದ್ರೂ ಒಂದು ಎಕ್ಸ್ಟ್ರಾ ಕೊಡ್ತಾರೆ. 4 ವಾಷರು, ಈ ಸಣ್ಣದು ಇದಕ್ಕೈತಲ್ಲ ಇದ್ರ ವಾಷರ್ ಕೊಡ್ತಾರೆ ಒಂದು. ಆಮೇಲೆ ಈ ಕ್ಲಿಪ್ ನ ಹೇಳದ್ನಲ್ಲ ಎಗರೋದ್ರೆ ಸಿಗಲ್ಲ ಅಂತ, ಇದು ಕೊಟ್ಟವ್ರೆ. ಪರವಾಗಿಲ್ಲ, ಬಜಾಜ್ದು ನಾನು ಹೋದ್ಸಲ ಲೋಕಲ್ ತಂದಿದ್ದೆ, ಅದ್ರಲ್ಲಿ ಬಂದಿರಲಿಲ್ಲ, ಅದು ಇದ್ರಲ್ಲಿ ಬಂದೈತೆ. ಇವಾಗ ಆ ಕಡೆಯಿಂದ ಇದನ್ನ ಕ್ಲೀನ್ ಮಾಡ್ಕೊಂಡು ರಬ್ಬರ್ ಹಾಕೊಳ್ಳೋ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಇದೇನಿಲ್ಲ, ಸುಮ್ಮನೆ ಹಿಂಗೆ ಸ್ಕ್ರೂಡ್ರೈವರ್ ಈಚುತ್ತಳಿ ಅಷ್ಟೇ. ಇದ್ರಲ್ಲಿ ಏನು ಲಾಕ್ ಏನಿರಲ್ಲ. ಇದು ನೋಡಿ ಇದೈತಲ್ಲ, ಇದು ಸಿ ಎನ್ ಜಿ ಆಟಕ್ಕೆ ಚೇಂಜ್ ಮಾಡ್ಬಿಟ್ಟವನೆ. ಆ್ಯಕ್ಚುಲಾಗಿ ಇದೇ ಥರನೇ ಬರೋದು, ಒಂದು ಉದ್ದ ಒಂದು ತುಂಡ ಬರುತ್ತೆ ಅದಕ್ಕೆ LPG ಗೆ. ನೋಡ್ರಿ ಇದಕ್ಕಿಲ್ಲಿ ಇಲ್ಲಿ ಸಣ್ಣ ಮಾಡ್ಬಿಟ್ಟವನೆ. ಏನಂದರೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಜನ, ಗೊತ್ತೇ ಆಗಬಾರ್ದು ಏನು ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ.
ಓಕೆ ಆ್ಯಕ್ಚುಲಾಗಿ ಬಂದು ಈ ಥರನಾ? ಓಕೆ ಬಿಡು. ಏನಂದರೆ ನೋಡ್ರಿ, ನಾನು ಇಷ್ಟೊತ್ತವರೆಗೂ ತಲೆ ಕೆಟ್ಟಿಗೆ ಹರಡ್ದೋಯ್ತು. ಇದು ಆ್ಯಕ್ಚುಲಾಗಿ ಇದೈತಲ್ಲ, ಇದು ಕುತ್ಕೊಳ್ಳೋ ಥರದಲ್ಲಿ ಮಾಡವನೆ ನೋಡ್ರಿ. ಇದಕ್ಕೆ ಡೈರೆಕ್ಟಾಗಿ ಇದು ಒಳಗಡೆಗೆ ಹೋಗುತ್ತೆ. ಇಲ್ಲೈತಲ್ಲ ಸಿಲಿಂಡ್ರು, ಇದಕ್ಕೇನಪ್ಪ ಅಂದರೆ ಒಂದು ಸ್ವಲ್ಪ ಆಯಿಲ್ ಹಾಕೊಬೇಕು. ಯಾಕೆಂದರೆ ಹೊಸ್ದಲ್ವಾ, ಒಂಚೂರು ರಬ್ಬರ್ಗೆ ಈ ಕಸನೂ ಅಷ್ಟೇ. ಇದು ಕಸ ಅಂದರೆ ಅದೇ ಈ ಪೇಪರ್ ಐತಲ್ಲ, ಹುಷಾರಾಗಿ ತೆಗೆದು ಸೈಡಿಗೆ ಬಿಸಾಕ್ರಿ. ಏನೋ ಇದು ಒಂಚೂರು ಬ್ರೇಕ್ ಸಿಲಿಂಡ್ರ್ ಒಳಗಡೆ ಹೋಯ್ತು ಅಂದ್ರೂ ಗೋವಿಂದ ರೇ. ನೋಡ್ರಿ, ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಂತೀನಿ. ಆದರೆ ಒಂಚೂರು ಪ್ರೆಷರ್ ಕೊಡಬೇಕಾಗುತ್ತೆ. ನಿಧಾನಕ್ಕೆ ನೋಡ್ಕೊಂಡು ತೆಳ್ರಿ ಮಾಡ್ತೀನಿ ರೀ. ಓಕೆ, ಒಂದು ಸ್ವಲ್ಪ ಈ ಕುಂತ್ಕದ ನೋಡ್ರಿ. ಏನು ಕೊಡ್ತು ಅಂದ್ರೆ ಹಿಂಸೆನಾ? ಹಂಗೇನು ಕೊಟ್ಟಿಲ್ಲ ಮಾತ್ರ. ಆ ಲಾಕಿಗೆ ಹೋಗಿ ನೀಟಾಗಿ ಕುತ್ಕೋಬೇಕು. ಇಲ್ಲಿ ನೋಡ್ರಿ ಹೆಂಗೆ ಸೌಂಡ್ ಬತ್ತ ಕಟ್ಕಂತ ಹಂಗೆ ಬರಬೇಕು. ಕುಂತ್ಕಂತು ನೋಡೋದು ಬೇಡ. ಈಗ ಹೊಸದಕ್ಕೆ ಅವ್ರು ಹಾಕಿದ್ದಂಥ ಈ ಒಂದು ಸ್ಪ್ರಿಂಗ್ ಟೈಪ್ದು ಏನೋ ಒಂದು ಹಾಕಿದ್ರಲ್ಲ, ಇದು ಹಿಂಸೆ ಕೊಡ್ತೈತಲ್ಲ. ಯಾಕೋ ನಾನು ಈ ವಿಡಿಯೋ ಮಾಡೋದೇ ಇವಕ್ಕೆ ಇಷ್ಟ ಇಲ್ಲ ಅಂತ. ಫ್ರೆಂಡ್ಸ್, ಫಿಟ್ ಮಾಡೋದನ್ನು ಹಳೆ ಬಿಡಿದ್ರೆ ನೋಡ್ಕೊಳ್ಳಿ, ವೀಡಿಯೋ ಮಾಡೋಕ್ಕಲ್ಲ. ಒಳ್ಳೆ ಹಿಂಸೆ ಆಗ್ತೈತೆ ನನಗೆ. ಇನ್ನೊಂದೆರಡು ವಾಷರ್ ತೋರಿಸ್ಕೊಡ್ತೀನಿ ಎಲ್ಲಿಗೆ. ಈ ವಾಷರ್ 2 ಎಕ್ಸ್ಟ್ರಾ ಕೊಟ್ಟವರಲ್ಲ, ಅದೇನಕ್ಕೆ ಅಂದರೆ ಇಲ್ಲಿದು ಲೀಕೇಜ್ ಪ್ರಾಬ್ಲಮ್ ಬರಬಾರ್ದು ಅಂತ. ನೋಡ್ರಿ, ನಾನು ನೀವು ಕೊಟ್ಟಿರಲ್ಲ ಅಂದ್ಕೊಂಡು ತೆಗ್ದಿರಲಿಲ್ಲ. ಫಿಟ್ಟಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸಿಕ್ಕಾಬಿಟ್ಟೆ ಲೇಟ್ ಆಗ್ಬಿಟ್ಟಿತ್ತು. ಕತ್ಲೆ ಆಗಿದ್ದರಿಂದಾಗಿ ಮೊಬೈಲ್ ಟಾರ್ಚು ಬೇಕು ಮತ್ತು ಬಿದ್ದು ಹೊಡೆದೋಗಿದೆ ಅನ್ನೋ ಭಯಕ್ಕೋಸ್ಕರ ನಾನು ಫಿಟ್ಟಿಂಗ್ ಆದಮೇಲೆ ವೀಡಿಯೋ ಮಾಡಿದ್ದೀನಿ. ಅದನ್ನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೆಂಗೆ ತೋರಿಸೋದು ನಾವು ಬಿಚ್ಚೋದು ಸೇಮ್ ಅದೇ ಥರದಲ್ಲಿ ಒಂದಾದ್ಮೇಲೆ ಒಂದು ಹಾಕೊಳ್ಳೋದು. ಅದ್ರದ್ದು ಬೇಕಾದ್ರೆ ನಾನು ಬೇರೆ ವೀಡಿಯೋಯಿಂದ ಕಟ್ ಮಾಡಿ ಹಾಕ್ಕೊಡ್ತೀನಿ. ಎಲ್ಲನೂ ಫಿಟ್ಟಿಂಗ್ ಮಾಡಾದಮೇಲೆ ಹೊಸ ಆಯಿಲ್ನ ಹಾಕೊತಾ ಇದ್ದೀನಿ. ಟ್ಯಾಂಕ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿರ್ತೀವಲ್ಲ, ಹಂಗಾಗಿ ಫುಲ್ಲು ಟಾಪಪ್ ಮಾಡಿಬಿಟ್ಟು ಬ್ರೇಕನ್ನು ಸುಮಾರು ಸಲ ಪ್ರೆಸ್ ಮಾಡಿ ಈ ವೀಲ್ ಹತ್ರ ಒಂದು ಏರ್ ಔಟ್ ಮಾಡೋದು ಬರುತ್ತೆ, ಅದರದ್ದು ವೀಡಿಯೋ ಹಾಕ್ತೀನಿ. ಇದರಲ್ಲಿ ಏರ್ ಔಟ್ ಮಾಡ್ಕೊಬೇಕು. ಇಲ್ಲದೆ ಹೋದರೆ ಬ್ರೇಕು ಏನಾಗುತ್ತೆ ಹಿಡಿಯಲ್ಲ. ಫುಲ್ ನೋಡಿ ಎಷ್ಟು ಕೆಳಗಡೆ ಗಂಟೆ ಹೋಯ್ತೈತೆ. ಇನ್ನೊಬ್ಬರು ಸಹಾಯ ಬೇಕಾಗುತ್ತೆ. ಈ ಥರ ಪಂಪ್ ಮಾಡಿ ಜೋರಾಗಿ ಹಿಡ್ಕೊಬೇಕು. ಅಲ್ಲಿ ಒಬ್ಬರು ಏರ್ ಔಟ್ ಮಾಡಬೇಕು. ತಿರ್ಗಾ ಲಾಕ್ ಮಾಡಿದ್ಮೇಲೆ ಆ ನಟ್ ಟೈಟ್ ಮಾಡಿಬಿಟ್ಟು ತಿರ್ಗಾ ಸೇಮ್ ಅದೇ ಥರ ಪಂಪ್ ಮಾಡಬೇಕು, ಬಗ್ಗಿ ಹಿಡ್ಕೋಬೇಕು. ಆ ಥರ 3 ಸಲ ಮಾಡಬೇಕು.